ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಫಸ್ಟು ನಾನು ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ನೋಡಿ ವಾಶ್ ಮಾಡ್ಕೊತಾ ಇದ್ದೀನಿ. ಸೊಪ್ಪು ತಂದು ಚೆನ್ನಾಗಿ ಸೊಪ್ಪನ್ನು ಸೋಸಿ ಚೆನ್ನಾಗಿ ನಾವು ಉಪ್ಪು ನೀರಲ್ಲಿ ನೆನೆಸಿಬಿಟ್ಟು ಆಮೇಲೆ ನಾನು ವಾಶ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪನ್ನ. ಸಬ್ಬಸಿಗೆ ಸೊಪ್ಪು ತುಂಬ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಬೇಳೆ ತೊಗೊತಾ ಇದ್ದೀನಿ. ನೀವು ಇಲ್ಲಿ ಹೆಸರು ಕಾಳು ತೊಗೋಬೋದು, ನಾನು ತೊಗರಿ ಬೇಳೆ ತೊಗೊತಾ ಇದ್ದೀನಿ. ನೋಡಿ, 1.5 ಲೋಟದಷ್ಟು ನಾನು ತೊಗರಿಬೇಳೆ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ, ನನಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು, ಇಡೀ ಸಾಂಬಾರು ಮಾಡೋಕ್ಕೆ ನನಗೆ ಎಷ್ಟು ಬೇಕು ಅಷ್ಟನ್ನು ನಾನು ಈಗಲೇ ನೀರು ಹಾಕ್ಕೊತಾ ಇದ್ದೀನಿ. ನಾನು ಎಲ್ಲೂ ಬೇರೆ ನೀರನ್ನು ಮಧ್ಯದಲ್ಲಿ ಬಳಸಲ್ಲ. ಇದು ಒಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ. ಇದೇ ನೀರಲ್ಲಿ ನಾವು ಲಾಸ್ಟ್ವರೆಗೂ ಇದನ್ನೇ ಯೂಸ್ ಮಾಡಬೇಕು. ಪ್ರತಿಯೊಂದು ರುಬ್ಬಕ್ಕೂ ಕೂಡ ಇದನ್ನೇ ಯೂಸ್ ಮಾಡಬೇಕು. ನಾನು ಹೇಳ್ಕೊಡ್ತೀನಿ, ವೀಡಿಯೋನ ಕಂಪ್ಲೀಟಾಗಿ ನೋಡಿ. ನೋಡಿ, ಉಪ್ಪು ನಾನು ಈಗಲೇ ಹಾಕ್ಕೊತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ಉಪ್ಪನ್ನ. ಆಮೇಲೆ ಸ್ವಲ್ಪ ಹಾಕ್ಕೊಳ್ಳಿ ಲೈಟಾಗಿ. ಈಗ ಆಲ್ರೆಡಿ ಉಪ್ಪು ಹಾಕ್ಬಿಟ್ಟಿದ್ದೀವಿ ನಾವು. ಈಗ ಇದನ್ನು ವಿಷಲ್ ಮಾಡಿಸ್ಬೋದು. ವಿಷಲ್ ಮಾಡಿಸಿದ್ರೆ ಒಂದು ವಿಷಲ್ ಮಾಡಿಸಿ, ಪಾತ್ರೆ ಬೇಯಿಸೋದಾದರೆ ಬೇಳೆ ಬೇಯೋ ತನಕ ಬೇಯಿಸಿ. ನೋಡಿ, ಫಸ್ಟ್ ಈಗ ರುಬ್ಬಕ್ಕೆ ಏನೇನು ಬೇಕು ಅದಕ್ಕೆ ಬೆಳ್ಳುಳ್ಳಿನ ಹುರ್ಕೊತಾ ಇದ್ದೀನಿ. ನೋಡಿ, 1 ಗೆಡ್ಡೆ ಬೆಳ್ಳುಳ್ಳಿ ಅದರಲ್ಲಿ ಸಾಕು. ನಿಮ್ಮ ಮನೇಲಿ ಎಷ್ಟು ಜನ ಇದ್ರೆ ಅಷ್ಟು ನೋಡಿ ನೀವು ಕ್ವಾಂಟಿಟಿ ಆ ಥರ ಯೂಸ್ ಮಾಡಬೇಕು. ನಮ್ಮ ಮನೇಲಿ ಕಡಿಮೆ ಜನ ಇದ್ದೀವಿ, ಸೊ ನಾವು ಕಡಿಮೆ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಈರುಳ್ಳಿ ಹಾಕಬಾರ್ದು ಬಸ್ಸಾರಿಗೆ. ನೋಡಿ, ಚೆನ್ನಾಗಿ ಕೆಂಪಗಾಗಂಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ್ದನ್ನು. ನಾನು ಎಲ್ಲೂ ಬೇರೆ ನೀರು ಯೂಸ್ ಮಾಡಿಲ್ಲ, ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಜೀರಿಗೆ ತುಂಬ ಇಂಪಾರ್ಟೆಂಟ್ ಇದು ಬಸ್ಸಾರಿಗೆ. ಜೀರಿಗೆ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಜೀರಿಗೆ ಹಾಕ್ರಿ. ಜೀರಿಗೆನೂ ಕೂಡ ಫ್ರೈ ಮಾಡಬೇಕು. ಮತ್ತು ಕಾಳುಮೆಣಸು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಕೆಮ್ಮು ಶೀತ ಇದ್ದರೆ ಎಲ್ಲ ಚೆನ್ನಾಗಾಗುತ್ತೆ. ಕಾಳುಮೆಣಸು ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಖಾರದ ಪುಡಿನೂ ಇದಕ್ಕೆ ಹಾಕ್ಬಿಡಿ, 1 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆಫ್ ಮಾಡಿ ಖಾರದ ಪುಡಿನ ಸ್ವಲ್ಪ ಹುರ್ಕೊಳ್ಳಿ. ನೋಡಿ, ಕಾಯಿ ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ, ತುರಿದಿರೋ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ನೀವು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ಫ್ರೈ ಆಗಿರುತ್ತೆ, ಇದು ಆಫ್ ಮಾಡಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಸಾಂಬಾರೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಬೆಂದಿರೋ ಕಾಳು ಇರುತ್ತಲ್ಲ, ಬೆಂದಿರೋ ಕಾಳನ್ನು ನೋಡಿ, ಇಲ್ಲಿ ಬೇಯಿಸಿರೋ ಕಾಳಿರುತ್ತಲ್ಲ, ವಿಷಲ್ ಮಾಡಿಸಿರ್ತೀವಲ್ಲ, ಬೇಯಿಸಿರೋ ಕಾಳನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಜೊತೆಗೆ ರುಬ್ಬೋಕ್ಕೆ. ನೋಡಿ, ಇಷ್ಟನ್ನು ಕೂಡ ನಾವು ರುಬ್ಕೊಂಬರಬೇಕು. ಇದಕ್ಕೆ ಬೇಯಿಸಿರೋ ನೀರೇ ಹಾಕ್ತಾಯಿದ್ದೀನಿ, ನಾನು ಬೇರೆ ನೀರು ಹಾಕ್ತಾಯಿಲ್ಲ. ನಾನು ಆವಾಗಲೇ ಹೇಳಿದೆ ನಿಮಗೆ, ಬೇಯಿಸಿರ್ತೀವಲ್ಲ ಆ ನೀರನ್ನು ಹಾಕಬೇಕು. ನಾವೆಲ್ಲೂ ಎಕ್ಸ್ಟ್ರಾ ಬೇರೆ ನೀರು ಆ್ಯಡ್ ಮಾಡ್ಕೊಂಡು ಏನೂ ರುಬ್ಬಲ್ಲ. ಇಲ್ಲಿರೋ ನೀರನ್ನೇ ನಾವು ಬೇಯಿಸಿರ್ತೀವಲ್ಲ ಆ ನೀರನ್ನೇ ಪ್ರತಿಯೊಂದಕ್ಕೂ ನಾವು ಉಪಯೋಗಿಸ್ಕೊತೀವಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಮಿಕ್ಸಿ ಮಾಡ್ಕೊಂಬರ್ಬೇಕು. ಈಗ ಆಲ್ರೆಡಿ ಕಾಳೆಲ್ಲ ಬೆಂದಿದೆ, ಇದನ್ನು ಸ್ವಲ್ಪ ಬಸ್ಕೊಳ್ಳೋಣ. ನೋಡಿ, ಈ ರೀತಿ ಕೆಳಗಡೆ ಒಂದು ಟೂತ್ ಪೇಸ್ಟನ್ನು ಇಟ್ಬಿಟ್ಟು, ಕೆಳಗಡೆ ಅಡಿಗಡೆ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಈ ರೀತಿ ನಾವು ಎಲ್ಲ ಸೋಸ್ಕೋಬೇಕು. ಸೊಪ್ಪೆಲ್ಲ ಮೇಲೆ ಬರುತ್ತೆ, ಅದರ ರಸ ಏನಿರುತ್ತೋ ಅದು ಕೆಳಗಡೆ ಉಳಿಯುತ್ತೆ. ನೋಡಿ, ಈಗ ರಸ ಉಳಿದಿದೆ. ಇದೇ ರಸದಲ್ಲಿ ನಾವು ಹುಣಸೆ ಹಣ್ಣು ಕೂಡ ಇದೇ ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ. ಬೇರೆ ಯಾವ ನೀರು ತೊಗೊತಾ ಇಲ್ಲ. ನೋಡಿ, ಈಗ ಇದನ್ನು ಕಾಳೆಲ್ಲ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಡ್ರೈ ಆಗೋ ತನಕ ಚೆನ್ನಾಗಿ ಸ್ವಲ್ಪ ಇದು ಮಾಡಬೇಕು. ಕಾಳು ನಾನು ಸ್ವಲ್ಪ ಜಾಸ್ತಿ ಬೇಯಿಸಿದ್ದೀನಿ, ನೀವು ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆ, ಇನ್ನೊಂಚೂರು ಕಡಿಮೆ ಬೇಯಿಸಿ. ಕಾಳು ಸ್ವಲ್ಪ ಜಾಸ್ತಿ ಬೆಂದೋಗಿದೆ ಇದು. ನೋಡಿ, ಇವಾಗ ರುಬ್ಕೊಂಬಂದಿದ್ದೀನಿ ಮಸಾಲೆನ. ನಾನು ಆವಾಗಲೇ ಏನು ಹೇಳಿದ್ನೋ ಅದೆಲ್ಲ ರುಬ್ಕೊಂಬಂದಿದ್ದೀನಿ. ಈಗ ಸಾರು ಮಾಡೋಕ್ಕಿದ್ದು 1 ಸ್ಪೂನ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ನಾರ್ಮಲಾಗಿ ನಾವು ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಒಗ್ಗರಣೆ ಹಾಕಬೇಕು. ನೋಡಿ, ಸ್ವಲ್ಪ ಈರುಳ್ಳಿ ಉಳಿಸ್ಕೊಂಡಿದೆ ಒಗ್ಗರಣೆಗೆ ಅಂತೇಳಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಕರಿಬೇವು ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದು ಕೂಡ ಮರಿಬೇಡಿ, ಹಿಂಗೂ ಕೂಡ ಇಂಪಾರ್ಟೆಂಟು. ಹಿಂಗೆ ಹಾಕಿ, ಹಿಂಗೆ ಹಾಕಿದ್ರೆ ಅದು ಪರಿಮಳನೇ ತುಂಬ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಹಿಂಗೆ ಹಾಕೋದು ಮರಿಬೇಡಿ. ನೋಡಿ, ಇವಾಗ ರುಬ್ಕೊಂಬಂದಿದ್ದೆಲ್ಲ ಅದೆಲ್ಲ ಹಾಕ್ತಾಯಿದ್ದೀನಿ. ನಾನು ರುಬ್ಬಿರೋದು ಇದು ಖಾರನ ಏನು ಉಳಿದಿರುತ್ತೋ ಅದನ್ನು ಕೂಡ ಆ ನೀರಲ್ಲೇ ನಾನು ಏನು ಬೇಯಿಸಿದ್ದೀನಲ್ಲ ಆ ನೀರಲ್ಲೇ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಜಾರನ್ನು. ಎಲ್ಲೂ ನಾನು ಬೇರೆ ನೀರು ಯೂಸ್ ಮಾಡ್ತಾಯಿಲ್ಲ. ನೋಡಿ, ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಉಪ್ಪು ಲೈಟಾಗಿ ಹಾಕ್ತಾಯಿದ್ದೀನಿ ಇದಕ್ಕೆ ಸಾರಿಗೆ. ನಾನು ಆಲ್ರೆಡಿ ಸೊಪ್ಪು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ನಲ್ಲ, ಸೊ ಈಗೇನು ಮತ್ತೆ ಜಾಸ್ತಿ ಉಪ್ಪು ಹಾಕೋದನ್ನು ಬೇಡ. ನೋಡಿ, ಇದನ್ನು ಕೂಡ ಅದೇ ನೀರು, ನಾನೆಲ್ಲೂ ಬೇರೆ ವಾಟರ್ನ ಯೂಸ್ ಮಾಡಿಲ್ಲ, ಬೇಯಿಸಿರೋ ನೀರನ್ನೇ ಹಾಕ್ತಾಯಿದ್ದೀನಿ. ಈಗ ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ಮೇಲೆ, ಈಗ ನೋಡಿ ಕುದೀತಾ ಇದೆ. ಈ ಕುದಿ ಬಂದ ಮೇಲೆ ನಾವು ಈ ಬೇಯಿಸಿರೋ ನೀರೆಲ್ಲ ಹಾಕಬೇಕು. ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ರೀತಿ ಬೇಯಿಸಿರೋ ನೀರೆಲ್ಲ ಹಾಕಿ ನೋಡಿ ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ಸ್ವಲ್ಪ ಕುದಿಬೇಕು. ಟೇಸ್ಟ್ ನೋಡಬೇಕು ಉಪ್ಪು ಕರೆಕ್ಟಿದೆ ಅಂತ. ಈಗ ಹುಣಸೆ ಹಣ್ಣಿಂದು ರಸ ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೂ ಕೂಡ ಅದೇ ನೀರು ಹಾಕ್ಕೊಂಡಿದ್ದೆ.
ಇದು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನೀವು ಮರಿಬಾರ್ದು, ಬೇರೆ ನೀರು ಯೂಸ್ ಮಾಡಬಾರ್ದು ಅಂತ ಪದೇ ಪದೇ ಹೇಳ್ತಿರ್ತೀನಿ. ಯಾಕಂದರೆ ಸಾರು ಟೇಸ್ಟ್ ಬರಬೇಕು ಅಂದರೆ ನೀವು ಅದೇ ನೀರು ಹಾಕಬೇಕು. ನೋಡಿ ಈ ಕಡೆ ಉಳಿದಿರೋಂಥ ಪಲ್ಯಗಳು ಏನು ಉಳಿದಿದೆ, ಸೊಪ್ಪು ಏನು ಉಳಿದಿದೆ ಅದನ್ನು ಪಲ್ಯ ಮಾಡ್ತಾಯಿದ್ದೀವಿ. ಆ ಸೊಪ್ಪಿಗೆ ಈಗ ನಾರ್ಮಲಾಗಿ ನಾವು ಎಣ್ಣೆ ಹಾಕಿ, ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಒಂದೊಂದೇ ಹಾಕ್ತಾಯಿದ್ದೀನಿ. ನೋಡಿ ಕರಿಬೇವು ಹಾಕ್ತಾಯಿದ್ದೀನಿ. ಈರುಳ್ಳಿ, ಹಿಂಗೆ ಹಾಕ್ಕೊಳ್ಳಿ, ಇದಕ್ಕೂ ಕೂಡ ಹಿಂಗೆ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ. ಈರುಳ್ಳಿ ಕಾಯಿ ಸ್ವಲ್ಪ ಜಾಸ್ತಿ ಬೇಕಿದ್ದಕ್ಕೆ. ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ರೆಡ್ ಕಲರ್ ಬರೋ ತನಕ, ಸ್ವಲ್ಪ ಬೇಯೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಿದ್ದಾನೆ ಈರುಳ್ಳಿನ. ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಿಂಗೆ ಸ್ವಲ್ಪ ಹೊತ್ತು. ಇದು ಕೂಡ ಸೈಡಿಗೆ ಸಾರು ನೆಂಚ್ಕೊಳ್ಳೋಕ್ಕೆ ನಿಮಗೆ ಚೆನ್ನಾಗಾಗುತ್ತೆ. ಬಸ್ಸಾರಿಗೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಉಪ್ಪು ಹಾಕ್ಕೊಳ್ಳಿ, ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಕಾಳಲ್ಲಿ ಆಲ್ರೆಡಿ ಉಪ್ಪಿರುತ್ತೆ, ನೀವು ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಉಪ್ಪು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ, ಸಾಕಷ್ಟು ತಪ್ಪುಗಳನ್ನ ಮಾಡ್ಬೋದು ನಾವು. ನಮ್ಮ ತಪ್ಪನ್ನ ತಿದ್ದಿ ದಯವಿಟ್ಟು ಮೆಸೇಜಲ್ಲಿ ಕಮೆಂಟಲ್ಲಿ ತಿಳಿಸ್ಕೊಡಿ ನಮಗೆ, ನಾವೇನು ತಪ್ಪು ಮಾಡ್ತಿದ್ದೀವಿ ಅಂತೇಳಿ. ಮುಂದಿನ ವೀಡಿಯೋದಲ್ಲಿ ನಾವು ಅದನ್ನ ಸರಿಪಡಿಸ್ಕೊಳ್ತೀವಿ. ನೋಡಿ ಇವಾಗ ಕಾಳನ್ನು, ಬೇಯಿಸಿರೋ ಕಾಳನ್ನು ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಒಂದು ಫ್ರೈ ಮಾಡಿಬಿಟ್ಟು ಕಾಯಿ ಹಾಕಬೇಕು ಫ್ರೆಂಡ್ಸ್. ಕಾಯಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ ಈ ರೀತಿ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಲಾಸ್ಟಲ್ಲಿ ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದೇ ಟೇಸ್ಟ್ ಬರೋಕ್ಕೆ ಕಾಯಿ, ಕೊತ್ತಂಬರಿ ಸೊಪ್ಪು ಮೇಯ್ನ್ ಬೇಕು ಪಲ್ಯಕ್ಕೆ. ನೋಡಿ ಕಾಯಿ ಪಲ್ಯ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ, ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಮುದ್ದೆ ಕೂಡ ಆಗ್ತಾಯಿದೆ. ಈಗ ಸಾಂಬಾರು ಪಲ್ಯ ರೆಡಿ ಆಯಿತು, ಮುದ್ದೆನೂ ಕೂಡ ರೆಡಿ ಆಯಿತು. ಇವಾಗ ಊಟ ಕೊಡೋ ಟೈಮು. ನೋಡಿ ಇವಾಗ ಸಾಂಬಾರು ಹಾಕಿದ್ದೀನಿ, ಪಲ್ಯ ಹಾಕ್ತಿದ್ದೀನಿ. ಈ ರೀತಿ ನೀವು ಕೂಡ ಟ್ರೈ ಮಾಡಿ, ಮರಿಬೇಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ, ನಮಗೇನು ಬೇಜಾರಿಲ್ಲ. ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.